ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ಜೆಪಿ ನಡ್ಡಾ ಕರೆಯ ಮೇರೆಗೆ ರಾಜ್ಯದಾದ್ಯಂತ ಗ್ರಾಮ ಚಲೋ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ಬೂತ್ ಮಟ್ಟದ ಕಾರ್ಯಕರ್ತರು ಗ್ರಾಮಗಳಲ್ಲಿ ಮನೆ ಮನೆಗೂ ತೆರಳಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ತಲುಪಿಸುವಂತ ಕೆಲಸ ಮಾಡಲಾಗುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದರು. ತಾಲೂಕಿನ ಕೋಡಿಪಾಳ್ಯ ಗ್ರಾಮದಲ್ಲಿ ಹಮ್ಮಿಕೊಂಡ ಬೂತ್ ಅಧ್ಯಕ್ಷ ಆರ್ ಆನಂದ್ ಮೂರ್ತಿ ಮನೆಗೆ ಭೇಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಕಾರ ಬಡವರು, ರೈತರು, ಯುವ ಜನತೆ, ಮಹಿಳೆಯರು ಎಂಬ 4 ವರ್ಗದ ಜನತೆ ಇದ್ದಾರೆ. ಈ 4 ವರ್ಗದ ಜನತೆಗೆ ಕೇಂದ್ರ ಸರ್ಕಾರದ ಯೋಜನೆಗಳು ತಲುಪುತ್ತಿವೆ. ಪ್ರತಿ ಮನೆಯಲ್ಲೂ ಕೇಂದ್ರ ಸರ್ಕಾರದ ಯಾವುದಾದ್ರೂ ಒಂದು ಯೋಜನೆ ಇದ್ದೇ ಇರುತ್ತದೆ. ಕಾರ್ಯಕರ್ತರು ಕೇಂದ್ರದ ಯೋಜನೆಗಳನ್ನು ಸಾರ್ವಜನಿಕರಿಗೆ ನೆನಪು ಮಾಡಬೇಕು. ನೆನಪು ಮಾಡಿಲ್ಲವೆಂದರೆ ಕಾಂಗ್ರೆಸ್ ಪಕ್ಷವು ಕೇಂದ್ರದ ಯೋಜನೆಗಳನ್ನು ತಮ್ಮದೇ ಎಂದು ಜನರನ್ನ ದಿಕ್ಕು ತಪ್ಪಿಸುತ್ತವೆ. ಇನ್ನು ರಾಜ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆ ಇದೆ ಎಂಬ ತಾತ್ಸರ ಬೇಡ. ಗ್ರಾಮ ಚಲೋ ಅಭಿಯಾನ ಉದ್ದೇಶವೇ ಕಳೆದ ಚುನಾವಣೆಗಿಂತ ಈ ಬಾರಿ ಕನಿಷ್ಠ 100 ಮತ ಹೆಚ್ಚಿಗೆ ಗಳಿಸುವುದಾಗಿದೆ. ಮಹಿಳೆಯರು, ರೈತರು, ಯುವ ಜನತೆಯನ್ನ ಕೇಂದ್ರೀಕರಿಸಿ ಮತಯಾಚನೆ ಮಾಡಬೇಕೆಂದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 9 ತಿಂಗಳು ಆಗಿದೆ. ಆದರೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಶೂನ್ಯ. ಮುಖ್ಯಮಂತ್ರಿಗಳಿಗೆ ಅನುಭವವಿದ್ದರೂ ಶಾಸಕರಿಗೆ ಅನುದಾನ ನೀಡುವಲ್ಲಿ ವಿಫಲರಾಗಿದ್ದಾರೆ. ಒಟ್ಟಾರೆಯಾಗಿ ಅಭಿವೃದ್ಧಿ ಶೂನ್ಯ ಆಡಳಿತ ರಾಜ್ಯದಲ್ಲಿದೆ. ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಲ್ಲಿ ಕಿತ್ತುಕೊಡುತ್ತಿದ್ದಾರೆ. ಗ್ಯಾರಂಟಿ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಇದೀಗ 20% ಜನರಿಗೂ ಇವರ ಯೋಜನೆಗಳು ತಲುಪುತ್ತಿಲ್ಲ. ಬರಗಾಲ ಸಮಯದಲ್ಲಿ ರೈತರ ನೆರವಿಗೆ ಬಂದಿಲ್ಲ. ದೇಶದಲ್ಲಿ 8 ರಿಂದ 9 ರಾಜ್ಯಗಳಲ್ಲಿ ಬರಗಾಲ ಇದೆ. ಅಲ್ಲಿನ ಮುಖ್ಯಮಂತ್ರಿಗಳು ತನ್ನ ರಾಜ್ಯ ಸರ್ಕಾರದ ಖಜಾನೆಯಿಂದ ಕೆಲಸ ಮಾಡುತ್ತಿವೆ. ಆದರೆ ಇಲ್ಲಿನ ಸರ್ಕಾರ ಸರಿಯಾದ ಸಮಯಕ್ಕೆ ಮಾಹಿತಿ ನೀಡದೆ ಕೇಂದ್ರದ ವಿರುದ್ಧ ಘೋಷಣೆ ಮಾಡುತ್ತಿವೆ ಎಂದರು. ಶಾಸಕ ಧೀರಜ್ ಮುನಿರಾಜು ಮಾತನಾಡಿ, ಬಿಜೆಪಿ ಸರ್ಕಾರ ಜನಪರ ಆಡಳಿತ ನೀಡಿತ್ತು. ಬಿವೈ ಮತ್ತು ಬಸವರಾಜ ಬೊಮ್ಮಾಯಿಯವರ ಆಡಳಿತ ಯೋಜನೆಗಳು ಜನರಿಗೆ ತಲುಪಿತ್ತು. ಕಾರ್ಯಕರ್ತರು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ 10 ವರ್ಷದ ಸಾಧನೆಗಳನ್ನು ಮನವರಿಕೆ ಮಾಡಿಕೊಡಬೇಕೆಂದರು. ನರೇಂದ್ರ ಮೋದಿಜಿ ಅಂತ ಹೇಳಿದ್ರೆ ಒಬ್ಬ ಉತ್ಕೃಷ್ಟ ನಾಯಕ, ಉತ್ಕೃಷ್ಟ ಪ್ರಧಾನಮಂತ್ರಿ ಅಂತೇಳಿ ಜಗತ್ತಿನಲ್ಲಿ ಇವತ್ತು ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ಇವತ್ತು ಕೊಂಡಾಡ್ತಾ ಇದ್ದಾರೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಾನೊಬ್ಬ ರಾಜ್ಯದ ಅಧ್ಯಕ್ಷನಾಗಿ ರಾಜ್ಯದಲ್ಲಿರ್ತಕ್ಕಂಥ ಕೆಲವು ಬೂತ್ಗಳಿಗೆ ಭೇಟಿಯನ್ನು ನೀಡಿ ನಮ್ಮ ಸರ್ಕಾರದ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸ್ಬೇಕು. ಮತ್ತೆ ನಾವು ಒಂದು ಟಾರ್ಗೆಟ್ ಕೊಟ್ಟಿದ್ದೇವೆ. ನಮ್ಮ ಬೂತಿನ ಅಧ್ಯಕ್ಷರಿಗೆ, ಬೂತ್ನಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗೆ ಒಂದು ಟಾರ್ಗೆಟ್ ಏನು ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ, ಕಳೆದ 2-3 ಚುನಾವಣೆಗಳಲ್ಲಿ ನಮ್ಮ ಬೂತ್ನಲ್ಲಿ ಎಷ್ಟು ಮತಗಳು ಭಾರತೀಯ ಜನತಾ ಪಾರ್ಟಿಗೆ ಬಿದ್ದಿದೆ, ಎಷ್ಟು ಲೀಡ್ ಬಂದಿದೆ, ಅಥವಾ ಹೈಯೆಸ್ಟ್ ಲೀಡ್ ಕಳೆದ 3-4 ಚುನಾವಣೆಯಲ್ಲಿ ಎಷ್ಟು ಬಂದಿದೆ, ಅದಕ್ಕಿಂತ 100-150 ಓಟಿಗೂ ಜಾಸ್ತಿ ಮಾಡಬೇಕು. ಉದಾಹರಣೆ, ಇವತ್ತು ನಮ್ಮ ಈ ಬೂತ್ನಲ್ಲಿ 273ನೇ ಬೂತ್ ಇವತ್ತೇನು ಮಧುರೈಯಲ್ಲಿ 273 ಬೂತ್ನಲ್ಲಿ ನಾವೇನು ಕೂತಿದ್ದೇವೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 450 ಲೀಡ್ ಬಂದಿದೆ ನಮಗೆ. ಈ ಬಾರಿ ಇನ್ನೂ 100 ಓಟನ್ನ ಜಾಸ್ತಿ ಮಾಡಬೇಕಾಗಿ ಅಷ್ಟು ಅಭಿವೃದ್ಧಿ ಕೆಲಸಗಳು ಆಗಿದೆ. ಆ ಒಂದು ಗುರಿಯನ್ನೇ ಇವತ್ತು ನಮ್ಮ ಕಾರ್ಯಕರ್ತರು ಕೊಡ್ತಾ ಇದ್ದೇವೆ, ನಮ್ಮ ಬೂತ್ ಅಧ್ಯಕ್ಷರು ಕೊಡ್ತಾ ಇದ್ದೇವೆ, ಮಂಡಲದ ಅಧ್ಯಕ್ಷರು ಕೊಡ್ತಾ ಇದ್ದೇವೆ. ಹಾಗಾಗಿ ಇದನ್ನ ನಮ್ಮ ಜಿಲ್ಲೆಯ ಅಧ್ಯಕ್ಷರು, ನಮ್ಮ ಮಂಡಲದ ಅಧ್ಯಕ್ಷರು ಈ ಕಾರ್ಯಕ್ರಮನ ಮುಂದುವರಿಸಿಕೊಂಡು ಎಲ್ಲಾ ಬೂತ್ಗಳಲ್ಲೂ ಕೂಡ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಈ ನಿಟ್ಟಿನಲ್ಲಿ ನಾವು ಇವತ್ತು ಕಾರ್ಯಕ್ರಮವನ್ನ ರೂಪಿಸಿದ್ದೇವೆ. ನಮ್ಮ ಕಾರ್ಯಕರ್ತರು ಈ ನಿಟ್ಟಿನಲ್ಲಿ ದುಡಿತಾ ಇದ್ದಾರೆ, ಶ್ರಮವನ್ನು ಹಾಕ್ತಾ ಇದ್ದಾರೆ.